ಗೊತ್ತಿರಲಿ, ದ ಮೋಸ್ಟ್ ಕಾಮನ್ ಪೇನ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಪೀಪಲ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಇಟ್ ಇಸ್ ನೀ ಪೇನ್, ಮಂಡಿ ನೋವು. ಅಪ್ರಾಕ್ಸಿಮೇಟ್ಲಿ 23.6% ಆಫ್ ನಮ್ಮ ಪಾಪ್ಯುಲೇಷನ್ನ ಇದು ಬಾಧಿಸ್ತಾ ಇದೆ. ಫಾಲೋಡ್ ಬೈ ಲೋಯರ್ ಬ್ಯಾಕ್ ಪೇನ್ ಆ್ಯಂಡ್ ಹೆಡೇಕ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಎಂಟೈರ್ ಅಡಲ್ಟ್ ಸ್ಕೆಲಿಟನ್ ಆಲ್ಮೋಸ್ಟ್ ಒಂದು 10 ವರ್ಷಕ್ಕೆ ಒಂದ್ಸಲ ರೀಜನರೇಟ್ ಆಗುತ್ತೆ. ಬೋನ್ ಅಂದ್ರೆ ಬರೀ ಕ್ಯಾಲ್ಸಿಯಂ ಬೇಕು ಅನ್ಕೋತಾರೆ. ಬರೀ ಕ್ಯಾಲ್ಸಿಯಂ ಸಾಲದು. ಎ ಡಯಟ್ ರಿಚ್ ಇನ್ ಪ್ರೋಟೀನ್ ಆಲ್ಸೋ is important. Protein forms the matrix, or it is the framework on which the calcium is laid down upon. Men by virtue of their sex are prone for heart attack and strokes. ಹೆಣ್ಮಕ್ಕಳಲ್ಲಿ ಏನು ಕಾಮನ್ನು, ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಸೊ ವಿಮೆನ್ ನೀಡ್ ಮೋರ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ದೆನ್ ದೇರ್ ವಾಕಿಂಗ್. ಅಂದರೆ ಒಂದು ಕ್ಯೂಬಿಕ್ ಇಂಚ್ ಆಫ್ ಬೋನ್, ರಫ್ಲಿ ಒಂದು ಮ್ಯಾಚ್ ಬಾಕ್ಸ್ನ ಸೈಜ್ನ ಬೋನ್ ಆಲ್ಮೋಸ್ಟ್ 9,000 ಕಿಲೋಗ್ರಾಮ್ ಆಫ್ ತೂಕನ ತಡೆಯಬಲ್ಲದು, ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಕಾಮನ್ ಆಗಿ ಆಗೋ ಫ್ರ್ಯಾಕ್ಚರ್ಸು ರಿಸ್ಟ್ ಫ್ರ್ಯಾಕ್ಚರು, ಹಿಪ್ ಫ್ರ್ಯಾಕ್ಚರು, ಸ್ಪೈನ್ ಫ್ರ್ಯಾಕ್ಚರು ಮತ್ತು ಶೋಲ್ಡರ್ ಫ್ರ್ಯಾಕ್ಚರ್ಸ್. BMIಗೆ ಫ್ರ್ಯಾಕ್ಚರ್ಗೆ ಏನು ಸಂಬಂಧ ಇಲ್ಲ. 10 kg ತೂಕ ನಾವು ಜಾಸ್ತಿ ಇರಬೇಕಾಗಿರೋದಕ್ಕಿಂತ 40 kg ಪ್ರೆಷರ್ ಹೆಚ್ಚು ನಮ್ಮ ನೀಸ್ ಮೇಲೆ ಬೀಳ್ತಾ ಇದೆ, ವಿಚ್ ಇಸ್ ಹ್ಯೂಜ್. ಪ್ರೊಲಾಂಗ್ಡ್ ಕನ್ಸಂಪ್ಷನ್, ಎಸ್ಪೆಷಲಿ ಕಾಫಿ, ಹೈ ಅಮೌಂಟ್ಸ್, ಇಟ್ ಡಿಕ್ಯಾಲ್ಸಿಫೈಸ್ ದ ಬೋನ್ ಓವರ್ ಅ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್. ಈಗ ಜಾಯಿಂಟ್ ಏನು ಕೇಳ್ಕೊಳತ್ತೆ ಅಂತಂದರೆ, ನನ್ನ ಆದಷ್ಟು ಮಂಡಿ ಮಡಚಿ ಮಾಡೋ ಅಂಥ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳುತ್ತೆ. ಇಂಡಿಯನ್ ಟಾಯ್ಲೆಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಫಾರ್ ಯುವರ್ ನೀ ಜಾಯಿಂಟ್. ಎವಲ್ಯೂಷನಲ್ಲಿ ನಿಮ್ಮ ಮಂಡಿ 2 ಕಾಲ ಮೇಲೆ ನಿಲ್ಲಕ್ಕೆ ಎವಲ್ಯೂಷನರಿ ಚೇಂಜ್ ಆಗಿದೆ. ಇಟ್ ಈಸ್ ನಾಟ್ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಇಟ್ ಈಸ್ ಎ ಹಾರಿಬಲಿ ಶೇಪ್ಡ್ ಅಂತ ಹೇಳ್ತೀವಿ, ಗ್ರೊಟೆಸ್ಕ್ ಜಾಯಿಂಟ್. ಆ್ಯಂಡ್ ನಿಮ್ಮ ಅಭಿಪ್ರಾಯ ಅಬೌಟ್ ಚಕಮಟ್ಲೆ ಹಾಕೊಂಡು ಕೂತ್ಕೊಳ್ಳೋದು ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು, ಇಸ್ ಇಟ್ ಓಕೆ? I don't want to live forever. I just want to live without pain. ಇದು ಇವತ್ತಿನ ದಿನ ಎಲ್ಲರ ಆಸೆ. ಯಾಕಂದರೆ ಆಲ್ಮೋಸ್ಟ್ ಒಂದು 20+ ಏಜ್ ಗ್ರೂಪ್ ಅವ್ರನ್ನ ನೋಡಿ ನೀವು, ದೇ ಕಂಪ್ಲೇನ್ ಆಫ್ ಅಯ್ಯೋ ಮಂಡಿ ನೋವು, ಅಯ್ಯೋ ಕೈಕಾಲು ನೋವು, ಅಯ್ಯೋ ಬೆನ್ನು ನೋವು, ನೆಕ್ ಪೇನ್, ಹೆಡೇಕ್, ಈ ಥರದ ಸಾಕಷ್ಟು ನೋವುಗಳ ಕಂಪ್ಲೇಂಟ್ಸ್ನ ಅವರಿಂದ ನಾವು ಕೇಳಬಹುದು. ಯಾಕಂದರೆ ಗಾನ್ ಆರ್ ದ ಡೇಸ್ ವೆರಿನ್ ಬರೀ ಒಂದು 40+, 50+, 60+ ಮಾತ್ರನೇ ನೋವನ್ನು ದೇ ಎಕ್ಸ್ಪೀರಿಯನ್ಸ್ ಅನ್ನುವಂಥ ದಿನಗಳು, ರೈಟ್? ಆ್ಯಂಡ್ ನಿಮಗೆ ಗೊತ್ತಿರಲಿ, ದ ಮೋಸ್ಟ್ ಕಾಮನ್ ಪೇನ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಪೀಪಲ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಇಟ್ ಇಸ್ ನೀ ಪೇನ್, ಮಂಡಿ ನೋವು. ಅಪ್ರಾಕ್ಸಿಮೇಟ್ಲಿ 23.6% ಆಫ್ ನಮ್ಮ ಪಾಪ್ಯುಲೇಷನ್ನ ಇದು ಬಾಧಿಸ್ತಾ ಇದೆ. ಫಾಲೋಡ್ ಬೈ ಲೋಯರ್ ಬ್ಯಾಕ್ ಪೇನ್ ಆ್ಯಂಡ್ ಹೆಡೇಕ್. ಸೊ ಕ್ರಾನಿಕ್ ಪೇನ್ ಸಿಕ್ಕಾಪಡೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಮೈಟ್ ಲೀಡ್ ಟು ಆರ್ಥ್ರೈಟಿಸ್. ಸೊ ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೆ, ಸಾಕಷ್ಟು ವಿಷಯಗಳು ವಿಚ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಟ್, ಅದನ್ನು ನಾವು ಅಡ್ರೆಸ್ ಮಾಡಿದಾಗ ಈ ಪೇನ್ನ ಕಮ್ಮಿ ಮಾಡಿ ಒಂದು ಪೇನ್ ಫ್ರೀ ನೇಷನ್ನ ನಾವು ನೋಡಬಹುದಲ್ಲ. ಫಾರ್ ಎಕ್ಸಾಂಪಲ್, ನೀವು ಅನ್ಕೋಬಹುದು ಸ್ಟ್ರೆಸ್ಸಿಂದ ಪೇನ್ ಬರಲ್ಲ ಅಂತ. ಸ್ಟ್ರೆಸ್ಸಿಂದ ಬೇರೆ ಇಶ್ಯೂಸ್ ಬರಬಹುದು, ಬಟ್ ಪೇನ್ ಬರುತ್ತಾ ಅಂದರೆ ಡೆಫಿನೆಟ್ಲಿ ಎಸ್. ಆ್ಯಸ್ ಸಿಂಪಲ್ ಆ್ಯಸ್ ನೀವು ತಗೊಳ್ಳೋಂಥ ಸ್ಟ್ರೆಸ್ ಕೂಡ ಪೇನ್ನ ಟ್ರಿಗರ್ ಮಾಡಬಹುದು, ಅಗ್ರಿವೇಟ್ ಮಾಡಬಹುದು. ಸೊ ಈ ಎಲ್ಲವನ್ನು ಅಡ್ರೆಸ್ ಮಾಡೋಣ ಅಂತ ನನ್ನ ಜೊತೆ 20 years ಆಫ್ ಪ್ರಾಕ್ಟಿಸ್, ಇಷ್ಟು ಅಂದರೆ ಒಂದು 2 ದಶಕದ ಅನುಭವ ಇರುವಂಥ ಸೀನಿಯರ್ ಕನ್ಸಲ್ಟೆಂಟ್, ಆರ್ಥೋಪೆಡಿಕ್ ಸರ್ಜನ್ ಆ್ಯಂಡ್ ಇವರ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ವಾಯ್ಸ್ ಆಫ್ ಹೆಲ್ತ್. ಥ್ಯಾಂಕ್ ಯು ಸೌಜನ್ಯ. ಇಟ್ಸ್ ವೆರಿ ನೈಸ್ ಟು ಬಿ ಹಿಯರ್. ಐ ಹೋಪ್ ನಾನು ಕೊಡೋ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಫ್ರಮ್ ಬೋನ್ಸ್ ಅಂತಿದ್ದ ಹಾಗೆ ಫಸ್ಟ್ ನಮ್ಮ ಮೈಂಡಿಗೆ ಬರೋದು ಸ್ಕೆಲಿಟನ್, ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಸ್ಕೆಲಿಟನ್. ಸೊ ವಿ ನೋ ದ್ಯಾಟ್ ಹೆಡ್ ಟು ಟೋ ಬೋನ್ಸ್ ಇದ್ದೇ ಇದೆ ಅಂತ ಅಲ್ವಾ? ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಎಂಟೈರ್ ಅಡಲ್ಟ್ ಸ್ಕೆಲಿಟನ್ ಆಲ್ಮೋಸ್ಟ್ ಒಂದು 10 ವರ್ಷಕ್ಕೆ ಒಂದ್ಸಲ ರೀಜನರೇಟ್ ಆಗುತ್ತೆ, ಇಸ್ ಇಟ್ ಟ್ರೂ? ಬೋನ್ ಇಸ್ ಲೈಕ್ ಮೆಟಬಾಲಿಕ್ ಟಿಶ್ಯೂ ಅಂತ, ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ರೀಜನರೇಷನ್ ಅಂಡ್ ರಿಮೂವಲ್ ಆಫ್ ಕ್ಯಾಲ್ಸಿಯಂ ಆಗ್ತಾ ಇರುತ್ತೆ. ಅಂಡ್ ಪೀಕ್ ಬೋನ್ ಮಾಸ್ನ ನಾವು ಹ್ಯೂಮನ್ಸ್ ಒಂದು ಲೇಟ್ 20s to early 30s ಅಲ್ಲಿ ರೀಚ್ ಆಗ್ತೀವಾ? ಹೌದು, ಪೀಕ್ ಬೋನ್ ಮಾಸ್ 25-30 ವರ್ಷ ಅಂತ ಹೇಳ್ಕೋಬಹುದು. ಸೊ ಅಲ್ಲಿವರೆಗೂ ನೀವು ಮಾಡೋ ಆಕ್ಟಿವಿಟೀಸ್ ಏನೇನು, ಅಲ್ಲಿವರೆಗೂ ನೀವು ಮಾಡೋ ಎಕ್ಸಸೈಸ್ ಆಗಲಿ, ಅಲ್ಲಿವರೆಗೂ ಮಾಡೋ ನಿಮ್ಮ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ. ಸೊ 30 ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮ್ಯಾಕ್ಸಿಮಮ್ ಬಿಲ್ಡ್ ಆಗುತ್ತೆ, 30 ವರ್ಷದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಸೀಕ್ರೆಟ್ ಆಫ್ ಹ್ಯಾವಿಂಗ್ ಗುಡ್ ಬೋನ್ಸ್. ಸೊ ಚೈಲ್ಡ್ಹುಡ್ ನ್ಯೂಟ್ರಿಷನ್ ಆಗಲಿ, ಚೈಲ್ಡ್ಹುಡ್ ಆಕ್ಟಿವಿಟೀಸ್ ಆಗಲಿ, ನೀವು ಎಷ್ಟು ಬೋನ್ ಅಂದ್ರೆ ಬರೀ ಕ್ಯಾಲ್ಸಿಯಂ ಬೇಕು ಅನ್ಕೋತಾರೆ, ಬರೀ ಕ್ಯಾಲ್ಸಿಯಂ ಸಾಲದು.
ಎ ಡಯಟ್ ರಿಚ್ ಇನ್ protein also is important. Protein forms the matrix, or it is the framework on which the calcium is laid down upon. ಬೈ ನೇಚರ್ ನಾವು ಒಂದು ಸ್ಟ್ರಾಂಗ್ ಬೋನ್ನ ಬಿಲ್ಡ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು? ಇವಾಗ ನೀವು ಹೇಳಿದ ಹಾಗೆ ಕ್ಯಾಲ್ಶಿಯಮ್ ಇಸ್ ಇಂಪಾರ್ಟೆಂಟ್, ಪ್ರೋಟೀನ್ ಇಸ್ ಇಂಪಾರ್ಟೆಂಟ್. ಪ್ರೋಟೀನ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಫ್ ಲೇಟ್ ನಡೀತಾ ಇದೆ ಲಾಸ್ಟ್ 2 to 3 years ಅಲ್ಲಂತೂ. ಯಾಕಂದರೆ ಇಂಡಿಯಾ ಆಸ್ ಅ ಕಂಟ್ರಿ ಇಸ್ ಪ್ರೋಟೀನ್ ಡಿಫಿಷಿಯಂಟ್ ಅನ್ನೋದು ಗೊತ್ತಾಗಿದೆ. ಸೊ ಫಸ್ಟ್ 30 years physical activity, simple thing, sports or anything which the child likes. 30 years ಆದ್ಮೇಲೆ what is important is continuing the protein rich diet. Second is taking calcium, magnesium and vitamin D, sunlight exposure, early morning sunlight exposure ಆಗ್ಬೋದು. ಮತ್ತೆ there is a very important thing called as strength training or resistance training ಅಂತ ಹೇಳ್ತೀವಿ. Men by virtue of their sex are prone for heart attack and strokes. ಹೆಣ್ಮಕ್ಕಳಲ್ಲಿ ಏನು ಕಾಮನ್ನು? ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಸೊ ವಿಮೆನ್ ನೀಡ್ ಮೋರ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ದೆನ್ ದೇರ್ ವಾಕಿಂಗ್. ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇನ್ವಾಲ್ವ್ಸ್ ಲೋಡಿಂಗ್ ದೇರ್ ಬೋನ್ ಅಂತ ಹೇಳ್ತೀವಿ. ಆ ಎಲ್ಬನ್ನ ಲೋಡ್ ಮಾಡಬೇಕಾಗತ್ತೆ. ಸ್ಕಿಪ್ಪಿಂಗ್ ಇರ್ಬೋದು, ಜಂಪಿಂಗ್ ಇರ್ಬೋದು, ಜಿಮ್ಮಲ್ಲಿ ಹೋಗಿ ವೇಟ್ಸ್ ಎತ್ತೋದಾಗಿರ್ಬೋದು, ಇಲ್ಲ ಸಿಂಪಲ್ ಮನೇಲಿ ಒಂದಿಷ್ಟು ಡಂಬೆಲ್ಸ್ ತೊಗೊಂಡು ಎಕ್ಸಸೈಸ್ ಮಾಡಿದರೆ ಸಾಕು, ನಿಮ್ಮ ಬೋನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಲೋಡಿಂಗ್ ಬೋನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈ ನೇಚರೇ ನ್ಯಾಚುರಲಿ ಬೋನ್ಸ್ ಆರ್ ವೆರಿ ಸ್ಟ್ರಾಂಗ್ ಅಲ್ವಾ? ಅದನ್ನು ಮತ್ತೂ ಸ್ಟ್ರಾಂಗ್ ಮಾಡಬೇಕಾ ಅನ್ನೋ ಪ್ರಶ್ನೆ ಬರಬಹುದು. ಯಾಕಂದರೆ ಇಟ್ ಇಸ್ ಸ್ಟ್ರಾಂಗರ್ ದ್ಯಾನ್ ಸ್ಟೀಲ್ ಬೈ ವೇಟ್ ಅಂತ ಹೇಳಲಾಗುತ್ತೆ. ಅಂದರೆ ಪೌಂಡ್ ಟು ಪೌಂಡ್ ಬೇಸಿಸಲ್ಲಿ ಕಂಪ್ಯಾರಿಸನ್ ತೊಗೊಂಡಾಗ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಮ್ಯಾಚ್ ಬಾಕ್ಸ್ ಕ್ಯಾಲ್ಕುಲೇಷನ್ ಅಂತ ಇದೆ. ಅಂದರೆ ಒಂದು ಕ್ಯೂಬಿಕ್ ಇಂಚ್ ಆಫ್ ಬೋನ್, ರಫ್ಲಿ ಒಂದು ಮ್ಯಾಚ್ ಬಾಕ್ಸ್ನ ಸೈಜ್ನ ಬೋನ್ ಆಲ್ಮೋಸ್ಟ್ 9,000 ಕಿಲೋಗ್ರಾಮ್ ಆಫ್ ತೂಕನ ತಡೆಯಬಲ್ಲದು. ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಬೋನ್ ಸ್ಟ್ರಕ್ಚರ್ ನೋಡಿದರೆ 2 ಥರ ಬೋನ್. ಹೊರಗಡೆ ಇರೋದು ಕಾರ್ಟಿಕಲ್ ಬೋನ್ ಅಂತ ಇರುತ್ತೆ, ಹೊರಭಾಗ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಒಳಭಾಗದಲ್ಲಿ ಜೇನ್ ಗೂಡು ಥರ ಇರುತ್ತೆ ಎಲುಬು. ಈ ಜೇನ್ ಗೂಡು ಹನಿಕೂಮ್ ಸ್ಟ್ರಕ್ಚರ್ ಅಂತೀವಿ. ಸೊ ಒಳಗೆಲ್ಲ ಟೊಳ್ಳೆ ಎಲುಬು. ಸೊ ಓನ್ಲಿ ದ ಔಟರ್ ಶೆಲ್ ಈಸ್ ಸಮಥಿಂಗ್ ವಿಚ್ ಈಸ್ ಸ್ಟ್ರಾಂಗ್. ಸೊ ಈ ಜೇನ್ ಗೂಡು ವಯಸ್ಸಿಂದ ದೊಡ್ಡದಾಗ್ತಾ ಹೋಗುತ್ತೆ, ಬೋನು ಟೊಳ್ಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಟೊಳ್ಳು ಹೆಚ್ಚಾಗ್ತಾ ಹೋದಾಗ ಅಟ್ 1.70s 80s ಒಂದು ಸಣ್ಣ ಫಾಲ್ ಆಗಲಿ, ಒಂದು ಸ್ಮಾಲ್ ಸ್ಲಿಪ್ ಆಗಲಿ, ಬಾತ್ರೂಮ್ ಆಗಲಿ, ಮನೆಯಲ್ಲಾಗಲಿ, ಇದರಿಂದ ಫ್ರ್ಯಾಕ್ಚರ್ ಆಗುತ್ತೆ. ಸೊ ನೆನ್ನೆನೆ ಆಪ್ರೇಟೆಡ್ ರಿಸ್ಟ್ ಫ್ರ್ಯಾಕ್ಚರ್ ಆಪ್ರೇಟ್ ಮಾಡಿದೆ ಒಂದು ಪೇಷಂಟ್ನ. ಜಸ್ಟ್ ಏನೂ ಆಗಲಿಲ್ಲ ಡಾಕ್ಟ್ರೆ, ಬರೀ ಜಾರ್ ಬಿದ್ದು ಕೈ ಊರಿದೆ ಅಷ್ಟೇ ಮಾಡಿದ್ದು ಅಂತ ಹೇಳಿದರು. ಆ್ಯಂಡ್ ಶಿ ವಾಸ್ 63. ಸೊ ಇದು ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಆಸ್ಟಿಯೋಪೊರೋಸಿಸ್ ಇರುತ್ತೆ, ಬೋನ್ ಸಾಕಷ್ಟು ವೀಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಒಂದು ಸ್ಮಾಲ್ ಟ್ರಿವಿಯಲ್ ಫಾಲ್ ಸಾಕು ಫ್ರ್ಯಾಕ್ಚರ್ ಆಗೋದಕ್ಕೆ. ಓಕೆ. ಆದರೆ ಡಾಕ್ಟರ್, ಯಾವುದಾದ್ರೂ ಒಂದು ಟೈಮ್ ಡು ಯು ಥಿಂಕ್ ಇಟ್ ಇಸ್ ಲೈಕ್ ಟೂ ಲೇಟ್ ಟು ಟೇಕ್ ಕೇರ್ ಆಫ್ ಬೋನ್ಸ್ ಅಂತ? ಅಂದರೆ post 50 ನೀವೇನು ಮಾಡೋಕ್ಕಾಗಲ್ಲ, ಯು ಕೆನಾಟ್ ಸ್ಟ್ರೆಂಥನ್ ಯುವರ್ ಬೋನ್ಸ್, ಅಥವಾ post 60 ಮಾಡೋಕ್ಕಾಗಲ್ಲ, ಹಾಗಿದೆಯಾ? ಅಥವಾ ನೋ ಏಜ್ ಇಸ್ ಟೂ ಲೇಟ್ ಅನ್ಸುತ್ತಾ? ಬಿಕಾಸ್ ಇವತ್ತಿನ ದಿನ ವಿ ಸಿ ಅ ಲಾಟ್ ಆಫ್ ಸೀನಿಯರ್ ಸಿಟಿಸನ್ಸ್ ಆಲ್ಸೋ ಹಿಟ್ಟಿಂಗ್ ದ ಜಿಮ್, ವೇಟ್ಸ್ ಲಿಫ್ಟ್ ಮಾಡ್ತಾರೆ, ದೇ ಆರ್ ಬಿಲ್ಡಿಂಗ್ ಸ್ಟ್ರೆಂತ್. ನೋ ಏಜ್ ಇಸ್ ಟೂ ಲೇಟ್ ಫಾರ್ ಬಿಲ್ಡಿಂಗ್ ಯುವರ್ ಬೋನ್ಸ್. ನೀವು 50ರಲ್ಲಾಗಲಿ, 60ರಲ್ಲಾಗಲಿ, 70ರಲ್ಲಾಗಲಿ, 80ರಲ್ಲಾಗಲಿ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ಲೈಟ್ ಡಂಬೆಲ್ಸ್ ಮಾಡಿದರೆ ಸಾಕು, ಸಮ್ ಅಮೌಂಟ್ ಆಫ್ ವೇಟ್ ಲಿಫ್ಟಿಂಗ್, ಜೆಂಟಲ್ ವೇಟ್ ಲಿಫ್ಟಿಂಗ್ ಮಾಡಿದರೆ ಸಾಕು, ಸಮ್ ಅಮೌಂಟ್ ಆಫ್ ಇಂಪ್ಯಾಕ್ಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಲೈಕ್ ಸ್ಕಿಪ್ಪಿಂಗ್ ಆಗಲಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೋನ್ ಬಿಲ್ಡ್ ಆಗುತ್ತೆ. ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಬೆಟರ್. 1 ವರ್ಷದ ಹಿಂದೆ ನಿಮ್ಮ ಬೋನ್ ಸ್ಟ್ರೆಂತ್ ಹೇಗಿತ್ತೋ ಅದಕ್ಕಿಂತ 1 ವರ್ಷದ ಆದಮೇಲೆ ಇಟ್ ವಿಲ್ ಬಿ ಫಾರ್ ಬೆಟರ್. ವಾರಕ್ಕೆ 2 ದಿನ ವಾಕಿಂಗ್ ಮಾಡಲಿ, ವಾರಕ್ಕೆ 3 ದಿನ ಇಲ್ಲ 4 ದಿನ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಒಂದು ಡಂಬೆಲ್ಸ್ ಆಗಲಿ, ಇಲ್ಲ ಜಿಮ್ಮಿಗೆ ಹೋಗ್ಬೋದು. ಅವರ ಇರೋ ಫ್ಲ್ಯಾಟ್ಸಲ್ಲೇ ಜಿಮ್ಸ್ ಇರ್ತವೆ. ಈಗ ಅಲ್ಲಿ ನಿಮ್ಮ ಟ್ರೈನರ್ಸ್ ಇರ್ತಾರೆ, ಟ್ರೈನರ್ಸ್ ಜೊತೆ ಲೈಟಾಗಿ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡೋದ್ರಿಂದ ಏನಾಗುತ್ತೆ, ಅಪ್ಪರ್ ಲಿಂಬ್ ಸ್ಟ್ರೆಂತು ಬಿಲ್ಡ್ ಆಗುತ್ತೆ. ಕಾಮನ್ ಆಗಿ ಆಗೋ ಫ್ರ್ಯಾಕ್ಚರ್ಸು ರಿಸ್ಟ್ ಫ್ರ್ಯಾಕ್ಚರು, ಹಿಪ್ ಫ್ರ್ಯಾಕ್ಚರು, ಸ್ಪೈನ್ ಫ್ರ್ಯಾಕ್ಚರು ಮತ್ತು ಶೋಲ್ಡರ್ ಫ್ರ್ಯಾಕ್ಚರ್ಸು. ಸೊ ಅಪ್ಪರ್ ಲಿಂಬ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ಈ ಫ್ರ್ಯಾಕ್ಚರ್ ಇನ್ಸಿಡೆನ್ಸ್ ಕಮ್ಮಿ ಆಗುತ್ತೆ. ಸಮ್ ಅಮೌಂಟ್ ಆಫ್ ಲೋಡಿಂಗ್ ಆಫ್ ದ ಲೋವರ್ ಲಿಂಬ್ ಅಂತ ಹೇಳ್ತೀವಿ, ಕಾಲು ಲೋಡ್ ಮಾಡೋದ್ರಿಂದ ಲೋವರ್ ಲಿಂಬ್ ಫ್ರ್ಯಾಕ್ಚರ್ಸ್ ಕಮ್ಮಿ ಆಗುತ್ತೆ.
ಆಲ್ಸೋ ಜನರಲಿನೇ BMI ಜಾಸ್ತಿ ಇರೋದು ಅಂದರೆ ಅಂಥವ್ರು ಆರ್ ದೇ ಮೋರ್ ಪ್ರೋನ್ ಟು ಫ್ರ್ಯಾಕ್ಚರ್ಸ್? BMIಗೆ ಫ್ರ್ಯಾಕ್ಚರ್ಗೆ ಏನು ಸಂಬಂಧ ಇಲ್ಲ, ಬಟ್ ಸ್ಮಾಲ್ ಬಿಲ್ಟ್ ಪೀಪಲ್ ಅಂತ ಹೇಳ್ತೀವಿ, ಸಣ್ಣಕ್ಕೆ ಯಾರು ಇರ್ತಾರೆ ಆರ್ ಮೋರ್ ಪ್ರೋನ್ ಫಾರ್ ಫ್ರ್ಯಾಕ್ಚರ್ಸ್. ಸೊ ವಿಮೆನ್ ಆಗಲಿ ಮೆನ್ ಆಗಲಿ ಹೂ ಆರ್ ಬಿಗ್ಗರ್ ಬಿಲ್ಟ್, ಹೆಚ್ಚು ಬೋನ್ ಮಾಸ್ ಇರುತ್ತೆ. ಹೆಚ್ಚು ಬೋನ್ ಮಾಸ್ ಇರೋದ್ರಿಂದ ಫ್ರ್ಯಾಕ್ಚರ್ ಇನ್ಸಿಡೆನ್ಸ್ ಕಮ್ಮಿ ಇರುತ್ತೆ. ಬಟ್ ಐ ಥಿಂಕ್ BMIನ ಕಂಟ್ರೋಲಲ್ಲಿ ಇಟ್ಕೊಂಡಾಗ ಅಟ್ಲೀಸ್ಟ್ ಆ ಮೂಳೆಗಳ ಮೇಲೆ ಎಸ್ಪೆಷಲಿ ಜಾಯಿಂಟ್ಸ್ಗಳ ಮೇಲೆ ಬೀಳುವಂಥ ಪ್ರೆಷರ್ ಕಡಿಮೆ ಆಗಿ ಈ ನೀ ಪೇನ್ ಅಂತೂ ಅದು ಕಡಿಮೆ ಮಾಡಬಹುದು. ಓವರ್ ಆಲ್ ನಮ್ಮ ಮಸಲ್ ಸ್ಟ್ರೆಂಗ್ತ್ನ ಕೂಡ ಅದು ಇಂಪ್ರೂವ್ ಮಾಡುತ್ತೆ ಅಲಾಂಗ್ ವಿತ್ ಬೋನ್ ಸ್ಟ್ರೆಂತ್. ಐ ರೈಟ್? ಹೌದು. ವೇಟ್ ಕಮ್ಮಿ ಆದರೆ 1 kg ವೇಟ್ ಕಮ್ಮಿ ಆಯ್ತಂದರೆ 4 kg ಅಷ್ಟು ಮಂಡಿ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಅವ್ರು 10 kg ಕಮ್ಮಿ ಮಾಡಿಕೊಂಡ್ರೆ ಇಟ್ ಈಸ್ ದ ಸಿಂಪ್ಲೆಸ್ಟ್ ಸೊಲ್ಯೂಷನ್ ಫಾರ್ ರಿಲೀವಿಂಗ್ ನೀ ಪೇನ್. ನೆನ್ನೆ ಒಂದು ಪೇಷಂಟ್ ಬಂದಿತ್ತು ನನಗೆ, 45 ವರ್ಷ, ಯಾರೋ ನೀ ರಿಪ್ಲೇಸ್ಮೆಂಟ್ ಹೇಳಿದ್ದಾರೆ ಅಂತ ಹೆದರ್ಕೊಂಡು ನನ್ನ ಹತ್ರ ಬಂದರು. ಐ ಫೆಲ್ಟ್ ಶಿ ಈಸ್ ವೆರಿ ಯಂಗ್ ಫಾರ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ನಾನು ಅವ್ರಿಗೆ ಹೇಳಿದೆ, ಒಂದು 20-25 ಕಿಲೋಸ್ 30 ಕಿಲೋಸ್ ವೇಟ್ ಕಮ್ಮಿ ಮಾಡ್ಕೊಳ್ಳಿ, ನೀವು ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ ವೇಟ್ ಲಾಸ್. ಆ್ಯಂಡ್ ಇವತ್ತಿನ ದಿನ ನಾವು ಗೂಗಲ್ಗೆ ಹೋಗಿ ನೋಡಿದ್ರೆ ನಮ್ಮ ಜೆಂಡರ್ಗೆ ನಮ್ಮ ಹೈಟ್ಗೆ ನಾವು ಎಷ್ಟು ವೆಯ್ಟ್ ಇರಬೇಕಂತ ತೋರಿಸುತ್ತೆ, ನಮ್ಮ ಏಜ್ಗೆ. ಕರೆಕ್ಟ್? ಆ್ಯಂಡ್ ನಾವೇ ಕ್ಯಾಲ್ಕುಲೇಟ್ ಮಾಡಿದಾಗ ಮೋಸ್ಟ್ ಆಫ್ ಅಸ್ ಆರ್ ಓವರ್ ವೇಟ್. ಅದು 1 kg ಇರಲಿ 10 kg ಇರಲಿ, ನಾನು ಸುಮ್ಮನೆ ಹಾಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಆ್ಯಸ್ ಯು ಸೆಡ್ ಡಾಕ್ಟರ್, 1 kg ನಾವು ತೂಕ ಹೆಚ್ಚಿದ್ದಾಗ ಏನಿರಬೇಕೋ ನಾರ್ಮಲ್ ಅದಕ್ಕಿಂತ ಮೂಳೆಗಳ ಮೇಲೆ ಎಸ್ಪೆಷಲಿ ಮಂಡಿ ಮೂಳೆ ಮೇಲೆ ಅದು 4ರಷ್ಟು ಅಂದರೆ 4 kg ಅಷ್ಟು ಪ್ರೆಷರ್ನ ಜಾಸ್ತಿ ಮಾಡುತ್ತೆ ಅಂತ. ಆಸ್ ಸಿಂಪಲ್ ಆಸ್ 10 kg ನೋಡೋದಕ್ಕೆ ಅದಷ್ಟು ಮೇಜರ್ ವೆಯ್ಟ್ ಏನಂತ ಅನ್ನಿಸದೇ ಇರಬಹುದು ನೋಡೋರಿಗೆ. 10 kg ತೂಕ ನಾವು ಜಾಸ್ತಿ ಇದ್ರೆ ಇರಬೇಕಾಗಿರೋದಕ್ಕಿಂತ 40 kg ಪ್ರೆಷರ್ ಹೆಚ್ಚು ನಮ್ಮ ನೀಸ್ ಮೇಲೆ ಬೀಳ್ತಾ ಇದೆ, ವಿಚ್ ಇಸ್ ಹ್ಯೂಜ್. ನೀವು ಪ್ರಾರಂಭದಲ್ಲೇ ಹೇಳಿದಾಗೆ ಬೋನ್ಸ್ ಅಂದರೆ ಕ್ಯಾಲ್ಶಿಯಂ ಅದು ಒಂದೇ ಅಂತ ಅಂದ್ಕೊಳ್ತಾರೆ. ಬಟ್ ಅದನ್ನು ಹೊರತುಪಡಿಸಿ ಅಂದರೆ ಕ್ಯಾಲ್ಶಿಯಂ, ವೈಟಮಿನ್ ಡಿ, ಜಿಂಕ್, ಮೆಗ್ನೀಸಿಯಂ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಬಟ್ ಇದನ್ನು ಹೊರತುಪಡಿಸಿ ಡಾಕ್ಟರ್, ನಮ್ಮಲ್ಲಿ ಕಾಫಿ ಟೀ ಕನ್ಸಂಪ್ಷನ್ಸ್ ಜಾಸ್ತಿ ಇದೆ, ಹೈ ಸಾಲ್ಟ್ ಇಂಟೇಕ್, ಇದೆಲ್ಲ ಇಟ್ ಈಸ್ ಲಿಂಕ್ ಟು ಬೋನ್ ಡಿಮಿನರಲೈಸೇಷನ್. ಪ್ರೊಲಾಂಗ್ಡ್ ಕನ್ಸಂಪ್ಷನ್, ಎಸ್ಪೆಷಲಿ ಕಾಫಿ, ಹೈ ಅಮೌಂಟ್ಸ್, ಇಟ್ ಡಿಕ್ಯಾಲ್ಸಿಫೈಸ್ ದ ಬೋನ್ ಓವರ್ ಅ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್. ಸೊ 1 or 2 ಕಪ್ಸ್ ದಿನ 1-2 ಕಪ್ ತಗೊಳ್ಳೋದ್ರಿಂದ ಏನೂ ಆಗಲ್ಲ. ಈಗ ಕೆಲವರು 8, 10, 12 ಕಪ್ ಕುಡಿತಾ ಇರ್ತಾರೆ ಕಾಫಿ, ಅಂಥವ್ರಿಗೆಲ್ಲ ಇಟ್ ಇಸ್ ನಾಟ್ ಎ ಗುಡ್ ಥಿಂಗ್ ಟು ಹ್ಯಾವ್ ಅಂತ ಹೇಳ್ಬೋದು ನಾನು. ಡಾಕ್ಟರ್, ಇವಾಗ ನಿಮ್ಮ 2 decades ಆಫ್ ಎಕ್ಸ್ಪೀರಿಯನ್ಸಲ್ಲಿ ಇಫ್ ಬೋನ್ಸ್ ಕುಡ್ ಟಾಕ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾವ ಒಂದು ಲೈಫ್ ಸ್ಟೈಲ್ ಹ್ಯಾಬಿಟ್ ಬಗ್ಗೆ ಬೋನ್ಸ್ ವಿಲ್ ಕಂಪ್ಲೇನ್ ಅಂತ ನಿಮಗೆ ಅನ್ಸುತ್ತೆ? ಸಮ್ ಅಮೌಂಟ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಅಂತ ಬೋನ್ ಕೇಳ್ಕೊಳತ್ತೆ ಅಂದ್ಕೊಂಡಿದ್ದೀನಿ ನಾನು. ಬರೀ ವಾಕ್ ಮಾಡೋದ್ರಿಂದ ಏನು ನಾನು ಸ್ಟ್ರಾಂಗ್ ಆಗಲ್ಲ, ಸ್ವಲ್ಪ ಏನಾದರೂ ವ್ಯಾಯಾಮ ಮಾಡಿ ಅಂತ ಕೇಳ್ಕೊಳತ್ತೆ ಬೋನ್ ಅಂದರೆ. ಈಗ ಜಾಯಿಂಟ್ ಏನು ಕೇಳ್ಕೊಳತ್ತೆ ಅಂತಂದರೆ, ನನ್ನ ಆದಷ್ಟು ಮಂಡಿ ಮಡಚಿ ಮಾಡೋ ಅಂಥ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳುತ್ತೆ. ಜಾಯಿಂಟ್ ಬಾಳಿಕೆ ಬರಬೇಕು ಅಂದರೆ ನಿಮ್ಮ ಜೀವನದಲ್ಲಿ 80 ವರ್ಷ ಅಂತ ಹಿಡ್ಕೊಂಡ್ರೆ ಮಂಡಿ ಸವಿತಾ ಹೋಗುತ್ತೆ. 25-30 ವರ್ಷದಿಂದ ಶುರು ಆಗುತ್ತೆ ಸವಿತಾ, ಮೆಲ್ಲಕ್ಕೆ ಸವಿಯತ್ತೆ. ಸೊ ಅದ್ರ ಬಾಳಿಕೆ ಬರಬೇಕು ಅಂದರೆ ಮಂಡಿ ಮಡಚಿ ಮಾಡೋ ಅಂಥ ಆ್ಯಕ್ಟಿವಿಟೀಸ್ ಆದಷ್ಟು ಕಮ್ಮಿ ಇಟ್ಕೊಳ್ಳಿ. ಆರ್ಥೋಪೆಡಿಕ್ ಸರ್ಜನ್ ಆಗಲಿ, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಂಡಿಯನ್ ಟಾಯ್ಲೆಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಫಾರ್ ಯುವರ್ ನೀ ಜಾಯಿಂಟ್. ಫ್ಲೆಕ್ಸಿಬಿಲಿಟಿ ಕೊಡಲ್ವಾ ಡಾಕ್ಟ್ರೆ ಅಂತ ಹೇಳ್ತಾರೆ. ಫ್ಲೆಕ್ಸಿಬಿಲಿಟಿಗಿಂತ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಜಾಯಿಂಟ್ ಬಾಳಿಕೆ ಬರಬೇಕು ನಮಗೆ. ನೀ ಸ್ಟ್ರಕ್ಚರಲಿ ಬಾಳಿಕೆ ಬರುವಂಥ ಜಾಯಿಂಟ್ ಅಲ್ಲ, ಅದ್ರ ಶೇಪ್ ನೋಡಿದರೆ ಹಾರಿಬಲಿ ಶೇಪ್ಡ್. ಎವಲ್ಯೂಷನಲ್ಲಿ ನಿಮ್ಮ ಮಂಡಿ 2 ಕಾಲ ಮೇಲೆ ನಿಲ್ಲಕ್ಕೆ ಎವಲ್ಯೂಷನರಿ ಚೇಂಜ್ ಆಗಿದೆ. ಇಟ್ ಇಸ್ ನಾಟ್ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಬೈ ನೇಚರ್ ಬಾಳಿಕೆ ಬರಲ್ಲ. ಸೊ ಅದನ್ನು ನೀವು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಡಾಕ್ಟರ್, ಯೋಗ ಸಾಕಷ್ಟು ಆಸನಗಳಲ್ಲಿ ಮಲಾಸನ ಅಂತ ಒಂದು, ನಾವು ಹೇಗೆ ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಕೂತ್ಕೋತೀವಿ ಇಂಡಿಯನ್ ಟಾಯ್ಲೆಟ್ಸಲ್ಲಿ, ಅದೇ ಥರ ಪ್ರತಿದಿನ ಬೆಳಗ್ಗೆದ್ದು ಖಾಲಿ ಹೊಟ್ಟೆಲಿ ಬಿಸಿ ನೀರು ಕುಡಿದು ಈ ಒಂದು ಆಸನದಲ್ಲಿ ಕೂತ್ಕೊಳ್ಳೋದು ನಮ್ಮ ಬವಲ್ ಮೂಮೆಂಟ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ಒಂದು. ಆ್ಯಂಡ್ ಐ ಸಮ್ಹೌ ಫೀಲ್ ದಟ್ ಸ್ಟೂಲ್ಸ್ಗಳು ಈಸಿಯಾಗಿ ಪಾಸ್ ಆಗೋದು ಆ್ಯಂಡ್ ಬವಲ್ ಮೂಮೆಂಟ್ಸ್ಗಳು ಚೆನ್ನಾಗಾಗೋದು ಇಂಡಿಯನ್ ಟಾಯ್ಲೆಟ್ಸಲ್ಲಿ ಕೂತಾಗ್ಲೇನಾ ಅಂತ. ಬಿಕಾಸ್ ಇವಾಗ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ಸ್ ಅಂತ ಮಾತಾಡ್ತಾ ಜನ ಮೊಬೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ ವೆಸ್ಟರ್ನ್ ಟಾಯ್ಲೆಟ್ಸಲ್ಲಿ. ಅದಕ್ಕೂ ಡಾಕ್ಟರ್ಸ್ ಹ್ಯಾವ್ ಅ ಸೇ ದ್ಯಾಟ್ ಪೈಲ್ಸ್ ಇದರಿಂದ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಡು ಯು ಥಿಂಕ್ ವಿ ಕ್ಯಾನ್ ಡೂ ಅ ಮಿಕ್ಸ್ ಆಫ್ ಬೋತ್? ಈಗ ವೆಸ್ಟರ್ನ್ ಟಾಯ್ಲೆಟಲ್ಲೇ ಇದರ ಸ್ಪೆಷಲ್ ಸ್ಟೂಲ್ಸ್ ವಿಚ್ ಕಮ್ ಬಿಲೋ ದ ಫುಟ್ ವಿಚ್ ಇನ್ಕ್ರೀಸ್ ದ ಆ್ಯಂಗಲ್, ಒಂದು ಸ್ವಲ್ಪ ಕಾಲು ಮಡಚೋ ಹಂಗೆ ಮಾಡುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನು ಅಡ್ವೈಸ್ ಮಾಡೋದು ವೆಸ್ಟರ್ನ್ ಸ್ಟೈಲ್ ಆಫ್ ಟಾಯ್ಲೆಟ್ ಫಾರ್ ಆಲ್ ಪೀಪಲ್ ಸ್ಟಾರ್ಟಿಂಗ್ ಫ್ರಮ್ ದೇರ್ ಯಂಗ್ ಏಜ್. ನಿಮ್ಮ ಮಂಡಿಯ ಬಾಳಿಕೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ.
ಓಕೆ. ಅಂಡ್ ನಿಮ್ಮ ಅಭಿಪ್ರಾಯ ಅಬೌಟ್ ಚಕಮಟ್ಲೆ ಹಾಕೊಂಡು ಕೂತ್ಕೊಳ್ಳೋದು ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು, ಇಸ್ ಇಟ್ ಓಕೆ? ಆ್ಯಸ್ ಅನ್ ಆರ್ಥೋಪೆಡಿಕ್ ಸರ್ಜನ್ ಮಂಡಿ ಮಡ್ಚ್ಕೊಂಡು ಕೂತ್ಕೊಳ್ಳೋ ಆಕ್ಟಿವಿಟಿ ಯಾವುದೂ ಒಳ್ಳೇದಲ್ಲ. ಡಿಲ್ಯಾಮಿನೇಟಿವ್ ವೇರ್ ಅಂತ ಆಗುತ್ತೆ. ಡಿಲ್ಯಾಮಿನೇಟಿವ್ ವೇರ್ ಅಂದರೆ ನಮ್ಮ ಕಾರ್ಟಿಲೇಜ್ ಇರುತ್ತೆ, ಈ ಹಳೆ ಕಾಲದಲ್ಲಿ ಲ್ಯಾಮಿನೇಷನ್ ಅಂತ ಮಾಡ್ತಾ ಇದ್ವಿ. ಲೇಯರ್ ಬೈ ಲೇಯರ್ ತಕ್ಕೋತಾ ಹೋಗುತ್ತೆ ಕಾರ್ಟಿಲೇಜು. ಸೊ ಸವಿತಾ ಹೋಗುತ್ತೆ, ಈ ಕಾರ್ ಟೈರ್ಸ್ ಸೌದಂಗೆ, ಕಾರ್ ಟ್ರೆಡ್ಡಿಂಗ್ ಸೌದಂಗೆ ಸವಿತಾ ಹೋಗುತ್ತೆ. ಸೊ ಈ ಡಿಲ್ಯಾಮಿನೇಟಿವ್ ವೇರ್ ರಿಪಿಟೇಟಿವ್ ಮಾಡೋದ್ರಿಂದ, ಈಗ ಒಂದು ಸರಿ ಮಾಡೋದ್ರಿಂದ 2 ಸರಿ ಮಾಡೋದ್ರಿಂದ ಏನೂ ಆಗಲ್ಲ. ದಿನ ಬೆಳಗ್ಗಿಂದ ರಾತ್ರಿ ಇದೇ ಫಾರ್ಮ್ ಆಫ್ ಎಕ್ಸಸೈಸ್ ಇದೇ ಮಾಡ್ತಾ ಹೋದರೆ ನಿಮಗೆ ಈ ವೆಸ್ಟರ್ನ್ ಸ್ಟೈಲ್ ಯಾರು ಅಡಾಪ್ಟ್ ಮಾಡಿರ್ತಾರೋ ಅವ್ರಿಗಿಂತ ಸ್ವಲ್ಪ ಬೇಗ ಸವತ ಬರುತ್ತೆ. ಎಸ್ಪೆಷಲಿ ಪೀಪಲ್ ಹೂ ಆರ್ ಪ್ರೋನ್ ಫಾರ್ ನೀ ಪೇನ್, ಅದನ್ನು ಆ್ಯಡ್ ಮಾಡ್ತೀನಿ. ಈಗ 80 ವರ್ಷದವ್ರು ನನಗೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಂಗೆ ಈಗ ನೀ ಪೇನ್ ಬಂದಿದೆ ಅಂದರೆ ನಿಮ್ಗೆ ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತೀನಿ. ಈಗ 25 ವರ್ಷದ್ದು ಹುಡುಗನೋ ಹುಡುಗಿ ಈಗ ಬಂದ್ಬಿಟ್ಟು ನನಗೆ ಈಗ ನೀ ಪೇನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ನಾನು ಸ್ವಲ್ಪ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ನೀ ಅಂತ ಹೇಳ್ತೀನಿ. ಸೊ ವ್ಯತ್ಯಾಸ ಬರುತ್ತೆ ಇದರಲ್ಲಿ. ಡಾಕ್ಟರ್, ತುಂಬ ಇನ್ಸೈಟ್ಫುಲ್ ಆಗಿತ್ತು ಈ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಇನ್ಫಾರ್ಮೇಷನ್ಗೆ. ಬಟ್ ಬೋನ್ಸ್ ಬಗ್ಗೆ ನಾವು ಇನ್ನೂ ಸಿಕ್ಕಾಬಡೆ ಮಾತಾಡಬೇಕಿದೆ. ಅಬೌಟ್ ಬೋನ್ಸ್, ಜಾಯಿಂಟ್ಸ್, ಕಾರ್ಟಿಲೇಜ್ ಮತ್ತು ಆಸ್ಟಿಯೋಪೊರೋಸಿಸ್, ಆರ್ಥ್ರೈಟಿಸ್, ಸೋ ಮಚ್ ಟು ಟಾಕ್ ಅಬೌಟ್. ನಮ್ಮ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.